ಪಾರ್ಟಿ ಮಾತ್ರ ಸಕ್ಕತ್ತಾಗಿತ್ತು ಕಣ. ಏನೋ ವಿಶೇಷ ಹಿಂಗೆಲ್ಲ ಪಾರ್ಟಿ ಕೊಡಿಸ್ತಿದ್ಯಾ? ಯಾವತ್ತು ಜೋಬಿನ ಒಂದು ನಾಣ್ಯ ತೆಗ್ತಾ ಇರಲಿಲ್ಲ, ಇವತ್ತು ಬಾಟ್ಲು ಬೇರೆ ಕೊಡ್ತಿದ್ಯಾ? ಏನು ಸಮಾಚಾರ? ಏನಿಲ್ಲ ಕಣ, ನಾನು ನಾಳೆ ಸಾಯನ ಅಂತ ಇದ್ದೀನಿ, ಅದಕ್ಕೆ ಫೈನಲ್ ಪಾರ್ಟಿ ನಿಮಗೆ ಕೊಡಿಸ್ಬೇಕು ಅಂತ ಇವತ್ತು ಕರ್ಕೊಂಡ್ಬಂದಿದ್ದೀನಿ. ಕೊಡಿಸು ಆಯಿತು. ಇದೇ ನಶಾಲೆ ಹೋಗಿ ನಾಳೆ ಬೀಚಿಗೆ ಬೀಳೋಣ ಅಂತ ಇದ್ದೀನಿ. ಹಾಂ, ಏನೋ ಮಾತಾಡ್ತಿದ್ದೆ ನೀನು? ಸಾಯ ಅಂತ ನಿನಗೆ ಅನ್ಬೋದೈತೆ, ಅಷ್ಟಕ್ಕೂ ಬೀಚಲ್ಲಿ ಬಿದ್ದರೆ ಸೊದೈದಿರ ಅಂತ ನಿನಗೆ ಯಾರಪ್ಪ ಹೇಳಿದ್ದು? ನಾನು ನನ್ನ ಆಫೀಸಲ್ಲಿ ಒಂದು ಹುಡುಗಿನ ತುಂಬ ಇಷ್ಟಪಡ್ತಿದ್ದೆ ಕಣು. ಅವಳು ಇಷ್ಟ ತನಕ ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಅಪ್ಪ ಅಮ್ಮ ಬೇರೆ ಹುಡುಗಿ ತೋರಿಸೋರೆ ಅಂತ ಮದುವೆ ಆಗೊಳ್ತವಳೆ. ಏನು ಮಾಡಲಿ, ನಾನು ಸಾಯೋದಂದೇ ದಾರಿ ತಾನೆ. ಓ ಅದೇ ವಿಷಯ. ಸೂಸೈಡ್ ಮಾಡ್ಕೋಬೇಕಾ? ತುಂಬಾ ಈಸಿ ಕಣು. ಪಾಲಿಡಾಲ್ ಕುಡಿದ್ರೆ ಸಾಕಲ್ಲ, ಅದ್ರ ಬದಲು ಬೀಚ್ ಹತ್ರ ಹೋಗ್ತಾರೆ ಅಂತ ಸುಮ್ಮನೆ ಟ್ರಾವೆಲಿಂಗ್ ಖರ್ಚು. ಅದ್ರ ಬದಲು ದುಡ್ಡು ನನಗೆ ಕೊಡು ಆಯಿತಾ? ಒಂದು ಪಾಲಿಡಾಲ್ ಬಾಟ್ಲ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ನೀನು ಇಷ್ಟಕ್ಕೆ ನೀನು ಹೋಗುವಂತೆ. ಎಂಥ ಫ್ರೆಂಡು ನೀನು, ನಿನ್ನಂಥ ಗೆಳೆಯ ಸಿಕ್ಕಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಕಣೋ. ಜಾಸ್ತಿ ಹೋಗ್ಲು ಬಿಡ ಕಣ. ನೀನು ನಗ್ಲದಲ್ಲೇ ನನ್ನನ್ನು ಬಿಟ್ಟೋಯ್ತಾ ಇದ್ದಾಳಲ್ಲ, ಅವಳು ನಗ್ಲಿಕ್ಕಾಗುತ್ತೇನೋ? ಐ ಲವ್ ಯು ಮಗ, ಐ ಲವ್ ಯು, ಐ ಲವ್ ಯು ಮಗ, ಐ ಆಲ್ಸೋ ಲವ್ ಯು. ಆದರೆ ಒಂದು ನೆನ್ಪಿಡ್ಕ, ನೀನೇನಾದರೂ ಈಗ ಸತ್ರೆ ಮತ್ತೆ LKGಯಿಂದ ಓದಬೇಕಾಗುತ್ತೆ. ಅಯ್ಯೋ, ಅದ್ರ ಬಗ್ಗೆ ನಾನು ಅದು ಯೋಚನೆ ಮಾಡಿರಲಿಲ್ಲ. ನಾನು LKGಯಿಂದ ಹಿಡಿದು PhD ಮಾಡಿದ್ದೀನಿ. ಮತ್ತೆ LKG ಅಂದರೆ ಯಪ್ಪ ನನ್ನ ಕೈಲಾಗಲ್ಲ. ಇದೇ ಜನ್ಮದಲ್ಲಿ ಇನ್ನೊಂದು ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ಕೊತೀನಿ. ಅವಳೇನು ಸಿಕ್ಕಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾ? ನೆವರ್. ನನಗೂ 2 ಸಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಆದರೆ ಅದೊಂದು ಯಪ್ಪ ಹೆಂಗೆ ಓದಲಿಲ್ಲ ನಾನು ಮತ್ತೆ. ಅದೊಂದು ರೀಸನಿಗೆ ನಾನು ಸಾಯ್ತಾ ಇಲ್ಲ. ನೀವಂತೂ ಮರೆಯೋಕೆ ಹೋಗ್ಬೇಡಿ. ಒಬ್ಳಿಲ್ಲ ಅಂದರೆ ಇನ್ನೊಬ್ಳಿಲ್ಲ ಅಂದರೆ ಇನ್ನೊಬ್ಳು.